ಭಾರತದ ಇತಿಹಾಸದಲ್ಲಿ ಪ್ರಮುಖ ಕದನ ಆಗಿರುವಂತಹ ಪ್ಲಾಸಿ ಕದನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೂತನ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬ ಹಾಗೂ ಅವನ ಫ್ರೆಂಚ್ ಬೆಂಬಲಿಗರ ನಡುವೆ ಪ್ಲಾಸಿಯಲ್ಲಿ ನಡೆದ ನಿರ್ಣಾಯಕ ಯುದ್ಧದಲ್ಲಿ ಬ್ರಿಟಿಷರು ಗೆದ್ದು ಮುಂದೆ 190 ವರ್ಷಗಳ ಕಾಲ ಭಾರತದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಅಡಿಪಾಯವನ್ನು ಹಾಕಿದ್ರು. 1757 23ನೇ ಜೂನಲ್ಲಿ ಪಶ್ಚಿಮ ಬಂಗಾಳದ ಭಾಗೀರಥಿ ನದಿಯ ದಂಡೆ ಮೇಲಿರುವ ಪ್ಲಾಸಿಯಲ್ಲಿ ಈ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಒಂದು ಕಡೆ ಬಂಗಾಳದ ಕೊನೆಯ ಸ್ವತಂತ್ರ ನವಾಬ ಸಿರಾಜ್ ಉದ್ ದೌಲನು ಮತ್ತು ಇನ್ನೊಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತೆ. ಯುರೋಪ್ನಲ್ಲಿ ನಡೆದ 7 ವರ್ಷದ ಯುದ್ಧದ ಕಾಲದಲ್ಲಿಯೇ ಈ ಕದನವು ಭಾರತದಲ್ಲಿ ನಡೆಯುತ್ತೆ. ಯುರೋಪ್ನ ಯುದ್ಧದ ಪ್ರಭಾವದಿಂದಾಗಿ ಫ್ರೆಂಚರು ಭಾರತದ ಈ ಕದನದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡೋದಕ್ಕೆ ಒಂದು ಸಣ್ಣ ತುಕಡಿಯನ್ನ ಕಳಿಸಿದ್ರು. ಸಿರಾಜ್ ಉದ್ ದೌಲನ ಸೈನ್ಯವು ಬ್ರಿಟಿಷರಿಗಿಂತ ಉತ್ತಮವಾಗಿದ್ದು ಪ್ಲಾಸಿಯಲ್ಲಿ ಉತ್ತಮ ಆಡಳಿತವನ್ನ ನಡೆಸ್ತಾ ಇತ್ತು. ಸೋಲಿನ ಸಂಭವದಿಂದ ಚಿಂತಿತರಾಗಿದ್ದಂತಹ ಬ್ರಿಟಿಷರು ಸಿರಾಜ್ ಉದ್ ದೌಲನ ಸೇನಾಪತಿಯಾಗಿದ್ದ ಮೀರ್ ಜಾಫರನ್ನ ಮತ್ತು ಸೇನೆಯ ಇಬ್ಬರನ್ನ ತಮ್ಮ ಕಡೆ ಎಳೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಸಂಚಿನ ಪ್ರಕಾರ ಮೀರ್ ಜಾಫರನ್ನು ತನ್ನ ಸೈನ್ಯವನ್ನ ಯುದ್ಧದ ಕಣದಲ್ಲಿ ಜಮಾಯಿಸಿದ್ರು ಯುದ್ಧದಲ್ಲಿ ಭಾಗವಹಿಸುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಇದರಿಂದ ಸಿರಾಜ್ ಉದ್ ದೌಲನ ಸೈನ್ಯ ಸೋಲನ್ನು ಅನುಭವಿಸುತ್ತೆ. ಇದರಿಂದ ಸಿರಾಜ್ ಉದ್ ದೌಲ ತಲೆ ಮರೆಸ್ಕೊಂತಾನೆ. ನಂತರ ಬ್ರಿಟಿಷರು ಅವನನ್ನ ಹಿಡಿದು ಕೊಲ್ತಾರೆ. ಈ ಸೋಲಿನ ಪರಿಣಾಮದಿಂದಾಗಿ ಬಂಗಾಳ ಸಂಪೂರ್ಣವಾಗಿ ಬ್ರಿಟಿಷರ ವಶವಾಗುತ್ತೆ. ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯ ನವಾಬನೆಂದು ನೇಮಕ ಆಗ್ತಾನೆ. ಬ್ರಿಟಿಷ್ ಸಾಮ್ರಾಜ್ಯವನ್ನ ಭಾರತದಲ್ಲಿ ಸ್ಥಾಪಿಸುವುದರಲ್ಲಿ ನಿರ್ಣಾಯಕ ಘಟ್ಟಗಳಲ್ಲಿ ಪ್ಲಾಸಿ ಯುದ್ಧವು ಒಂದು ಎಂದು ಗುರುತಿಸಲಾಗಿದೆ. ಬಂಗಾಳದ ಬೊಕ್ಕಸದಲ್ಲಿನ ಅಪರಿಮಿತ ಸಂಪತ್ತು, ತುಂಬಿ ತುಳುಕುತ್ತಿದ್ದ ದವಸ ಧಾನ್ಯಗಳ ಆಗರ ಮತ್ತು ವಿಪುಲ ಸುಂಕಗಳ ಉತ್ಪತ್ತಿಗಳಿಂದಾಗಿ ಬ್ರಿಟಿಷರು ತಮ್ಮ ಸೈನ್ಯವನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡು ಭಾರತದಲ್ಲಿ ಬೇರು ಬಿಡೋದಕ್ಕೆ ಸಹಾಯವನ್ನ ಮಾಡಿತ್ತು. ಇದಿಷ್ಟು ಪ್ಲಾಸಿ ಕದನದ ಬಗ್ಗೆ ಇನ್ಫಾರ್ಮೇಶನ್. ನಿಮಗೆ ಮತ್ತಷ್ಟು ವಿಡಿಯೋಸ್ ಇತಿಹಾಸದ ಬಗ್ಗೆ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ನನಗೆ ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಥ್ಯಾಂಕ್ ಯು.